ಆರ್ ಕೆ ಟಿವಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಹೇಗೆ ಮೊದಲ ಸಿನಿಮಾದಿಂದ ಇಲ್ಲಿಯವರೆಗೂ ಅಂದರೆ ಅವರ ಈ ಟಾಕ್ಸಿಕ್ ಸಿನಿಮಾದವರೆಗೂ ಮಾಡಿರುವಂಥ ಸಿನಿಮಾದ ಬಗ್ಗೆ ತಿಳಿದುಕೊಳ್ಳೋಣ. ರಾಕಿಂಗ್ ಸ್ಟಾರ್ ಯಶ್ ಅವರ ಈ ಒಂದು ಸಿನಿಮಾ ಜರ್ನಿಯನ್ನು ನೋಡೋಣ. ಅವರ ಸಿನಿಮಾ ಎಷ್ಟು ಫ್ಲಾಪ್ ಅದು, ಎಷ್ಟು ಹಿಟ್ ಅದು ಮತ್ತು ಎಷ್ಟು ಸೂಪರ್ ಹಿಟ್ಗಳಾದವು ಮತ್ತು ಅದರ ಚಿತ್ರದ ಟೋಟಲ್ ಬಜೆಟ್ ಎಷ್ಟು, ಆ ಚಿತ್ರ ಟೋಟಲ್ ಕಲೆಕ್ಷನ್ ಎಷ್ಟು ಮಾಡಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೇವೆ ಮತ್ತು ಅದು ಯಾವ ವರ್ಷದಲ್ಲಿ ಬಿಡುಗಡೆಗೊಂಡಿತ್ತು. ಹಾಗಾಗಿ ಈ ಒಂದು ವಿಡಿಯೋವನ್ನು ಕೊನೆ ತನಕ ನೋಡಿ. ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಮೊಟ್ಟ ಮೊದಲನೇ ಚಿತ್ರ ಜಂಬದ ಹುಡುಗಿ 2007ರಲ್ಲಿ ಬಿಡುಗಡೆಗೊಂಡು ಈ ಚಿತ್ರದ ಟೋಟಲ್ ಬಜೆಟ್ 2 ಕೋಟಿ ಆದರೆ ಈ ಚಿತ್ರದ ಟೋಟಲ್ ಕಲೆಕ್ಷನ್ 5 ಕೋಟಿ ಆಗಿದೆ. ಇದು ಎವರೇಜ್ ಆಗಿ ಮೂಡಿ ಬಂದಿರುವಂಥ ಚಿತ್ರ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ ಎರಡನೇ ಚಿತ್ರ ಮುಗ್ಗಿನ ಮನಸ್ಸು. ಈ ಚಿತ್ರ 2008ರಲ್ಲಿ ಬಿಡುಗಡೆಗೊಂಡು ಈ ಚಿತ್ರದ ಬಜೆಟ್ 3 ಕೋಟಿ ಆಗಿದೆ. ಟೋಟಲ್ ಕಲೆಕ್ಷನ್ 17 ಕೋಟಿ ಆಗಿದೆ. ಈ ಚಿತ್ರ ಹಿಟ್ ಆಗಿ ಮೂಡಿ ಬಂದಿರುವಂಥ ಚಿತ್ರ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ ಮೂರನೇ ಮೂವಿ ರಾಕಿ. ಈ ಚಿತ್ರ 2008ರಲ್ಲಿ ಬಿಡುಗಡೆಗೊಂಡು ಈ ಚಿತ್ರದ ಟೋಟಲ್ ಬಜೆಟ್ 5 ಕೋಟಿ. ಈ ಚಿತ್ರದ ಟೋಟಲ್ ಕಲೆಕ್ಷನ್ 4 ಕೋಟಿ ಆಗಿದೆ. ಈ ಚಿತ್ರ ಫ್ಲಾಪ್ ಆಗಿ ಮೂಡಿ ಬಂದಿರುತ್ತದೆ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ ನಾಲ್ಕನೇ ಚಿತ್ರ ಕಳ್ಳರ ಸಂತೆ. ಇದು 2009ರಲ್ಲಿ ಬಿಡುಗಡೆಗೊಂಡು ಈ ಚಿತ್ರದ ಟೋಟಲ್ ಬಜೆಟ್ 4 ಕೋಟಿ ಆಗಿದೆ. ಈ ಚಿತ್ರದ ಟೋಟಲ್ ಕಲೆಕ್ಷನ್ 8 ಕೋಟಿ ಆಗಿದೆ. ಇದು ಎವರೇಜ್ ಆಗಿ ಮೂಡಿ ಬಂದಿರುವಂಥ ಚಿತ್ರ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ ಐದನೇ ಚಿತ್ರ ಗೋಕುಲ. ಈ ಚಿತ್ರ 2009ರಲ್ಲಿ ಬಿಡುಗಡೆಗೊಂಡು ಈ ಚಿತ್ರದ ಟೋಟಲ್ ಬಜೆಟ್ 2 ಕೋಟಿ ಆಗಿದೆ. ಈ ಚಿತ್ರ ಟೋಟಲ್ ಕಲೆಕ್ಷನ್ 5 ಕೋಟಿ ಆಗಿದೆ. ಇದು ಎವರೇಜ್ ಆಗಿ ಮೂಡಿ ಬಂದಿರುವಂಥ ಚಿತ್ರ. ರಾಕಿಂಗ್ ಸ್ಟಾರ್ ಯಶ್ ಅವರ ಆರನೇ ಚಿತ್ರ ತಮಸ್ಸು. ಈ ಚಿತ್ರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಗೆಸ್ಟ್ ಅಪಿಯರೆನ್ಸ್ ಮಾಡಿದರು. ಈ ಚಿತ್ರವನ್ನು ಶಿವರಾಜ್ ಕುಮಾರ್ ನಟಿಸಿದ್ರು. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ ಏಳನೇ ಚಿತ್ರ ಮೊದಲ ಸಲ. ಈ ಚಿತ್ರ 2010ರಲ್ಲಿ ಬಿಡುಗಡೆಗೊಂಡಿತು. ಈ ಚಿತ್ರದ ಟೋಟಲ್ ಬಜೆಟ್ 6 ಕೋಟಿ ಆದರೆ ಕಲೆಕ್ಷನ್ 17 ಕೋಟಿ ಆಗಿತ್ತು. ಈ ಚಿತ್ರ ಹಿಟ್ ಆಗಿ ಮೂಡಿ ಬಂದಿರುವಂಥ ಚಿತ್ರ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ ಎಂಟನೇ ಚಿತ್ರ ರಾಜಧಾನಿ. ಈ ಚಿತ್ರ 2011ರಲ್ಲಿ ಬಿಡುಗಡೆಗೊಂಡು ಈ ಚಿತ್ರದ ಟೋಟಲ್ ಬಜೆಟ್ 4 ಕೋಟಿ ಆದರೆ ಈ ಚಿತ್ರದ ಟೋಟಲ್ ಕಲೆಕ್ಷನ್ 8 ಕೋಟಿ ಆಗಿದೆ. ಈ ಚಿತ್ರ ಎವರೇಜ್ ಆಗಿ ಮೂಡಿ ಬಂದಿರುವಂಥ ಚಿತ್ರ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ 9ನೇ ಚಿತ್ರ ಕಿರಾತಕ. ಈ ಚಿತ್ರ 2011ರಲ್ಲಿ ಬಿಡುಗಡೆಗೊಂಡು ಈ ಚಿತ್ರದ ಬಜೆಟ್ 3 ಕೋಟಿ ಆಗಿದೆ. ಕಲೆಕ್ಷನ್ 13 ಕೋಟಿ ಮಾಡಿದೆ. ಈ ಚಿತ್ರ ಹಿಟ್ಟಾಗಿ ಮೂಡಿ ಬಂದಿರುವಂಥ ಚಿತ್ರ. ರಾಕಿಂಗ್ ಸ್ಟಾರ್ ಯಶ್ ಅವರ 10ನೇ ಚಿತ್ರ ಲಕ್ಕಿ. ಈ ಚಿತ್ರ 2012ರಲ್ಲಿ ಬಿಡುಗಡೆಗೊಂಡು ಈ ಚಿತ್ರದ ಬಜೆಟ್ 4 ಕೋಟಿ. ಟೋಟಲ್ ಕಲೆಕ್ಷನ್ 11 ಕೋಟಿ ಮಾಡಿದೆ. ಈ ಚಿತ್ರ ಹಿಟ್ಟಾಗಿ ಮೂಡಿ ಬಂದಿರುವಂಥ ಚಿತ್ರ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ 11ನೇ ಚಿತ್ರ ಜಾನು. ಈ ಚಿತ್ರವು ಸಹಿತ 2012ರಲ್ಲಿ ಬಿಡುಗಡೆಗೊಂಡು ಈ ಚಿತ್ರದ ಬಜೆಟ್ 7 ಕೋಟಿ ಆದರೆ ಟೋಟಲ್ ಕಲೆಕ್ಷನ್ 11 ಕೋಟಿ. ಈ ಚಿತ್ರವು ಸಹಿತ ಯಾವರೇಜ್ ಆಗಿ ಮೂಡಿ ಬಂದಿರುವಂಥ ಚಿತ್ರ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ 12ನೇ ಚಿತ್ರ ಡ್ರಾಮಾ. ಈ ಚಿತ್ರವು ಸಹಿತ 2012ರಲ್ಲಿ ಬಿಡುಗಡೆಗೊಂಡು ಈ ಚಿತ್ರದ ಬಜೆಟ್ 4 ಕೋಟಿ ಆದರೆ ಈ ಚಿತ್ರವು ಸಹಿತ 13 ಕೋಟಿ ಕಲೆಕ್ಷನ್ ಮಾಡಿದೆ. ಈ ಚಿತ್ರ ಹಿಟ್ಟಾಗಿ ಮೂಡಿ ಬಂದಿರುವಂಥ ಚಿತ್ರ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ 13ನೇ ಚಿತ್ರ ಗೋಕುಲಿ. ಈ ಚಿತ್ರವು ಸಹಿತ 2013ರಲ್ಲಿ ಬಿಡುಗಡೆಗೊಂಡು ಈ ಚಿತ್ರದ ಟೋಟಲ್ ಬಜೆಟ್ 10 ಕೋಟಿ ಆದರೆ ಟೋಟಲ್ ಕಲೆಕ್ಷನ್ 30 ಕೋಟಿ ಆಗಿದೆ. ಈ ಚಿತ್ರವು ಸಹಿತ ಸೂಪರ್ ಹಿಟ್ಟಾಗಿ ಮೂಡಿ ಬಂದಿರುವಂಥ ಚಿತ್ರ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ 14ನೇ ಚಿತ್ರ ರಾಜಾಹುಲಿ. ಈ ಚಿತ್ರವು ಸಹಿತ 2013ರಲ್ಲಿ ಬಿಡುಗಡೆಗೊಂಡು ಈ ಚಿತ್ರದ ಟೋಟಲ್ ಬಜೆಟ್ 6 ಕೋಟಿ ಆದರೆ ಟೋಟಲ್ ಕಲೆಕ್ಷನ್ 18 ಕೋಟಿ. ಈ ಚಿತ್ರವು ಸಹಿತ ಸೂಪರ್ ಹಿಟ್ಟಾಗಿ ಮೂಡಿ ಬಂದಿರುವಂಥ ಚಿತ್ರ. ರಾಕಿಂಗ್ ಸ್ಟಾರ್ ಯಶ್ ಅವರ 15ನೇ ಚಿತ್ರ ಗಜಕೇಸರಿ. ಇದು 2014ರಲ್ಲಿ ಬಿಡುಗಡೆಗೊಂಡು ಈ ಚಿತ್ರದ ಬಜೆಟ್ 6 ಕೋಟಿ ಆದರೆ ಟೋಟಲ್ ಕಲೆಕ್ಷನ್ 16 ಕೋಟಿ ಆಗಿದೆ. ಈ ಚಿತ್ರವು ಸಹಿತ ಹಿಟ್ಟಾಗಿ ಮೂಡಿ ಬಂದಿರುತ್ತದೆ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ 16ನೇ ಚಿತ್ರ ರಾಮಾಚಾರಿ. ಈ ಚಿತ್ರವು ಸಹಿತ 2014ರಲ್ಲಿ ಬಿಡುಗಡೆಗೊಂಡು ಈ ಚಿತ್ರದ ಬಜೆಟ್ 6 ಕೋಟಿ ಆದರೆ ಇದು ಟೋಟಲ್ ಕಲೆಕ್ಷನ್ 50 ಕೋಟಿ ಆಗಿದೆ. ಈ ಚಿತ್ರವು ಸಹಿತ ಇದು ಬ್ಲಾಕ್ ಬಸ್ಟರ್ ಆಗಿ ಮೂಡಿ ಬಂದಿರುತ್ತದೆ. ಇನ್ನು 17ನೇ ಚಿತ್ರ ಮಾಸ್ಟರ್ ಪೀಸ್. ಈ ಚಿತ್ರವು ಸಹಿತ 2015ರಲ್ಲಿ ಬಿಡುಗಡೆಗೊಂಡು ಈ ಚಿತ್ರದ ಟೋಟಲ್ ಬಜೆಟ್ 8 ಕೋಟಿ ಆಗಿದೆ. ಟೋಟಲ್ ಕಲೆಕ್ಷನ್ 35 ಕೋಟಿ ಆಗಿದೆ. ಈ ಚಿತ್ರವು ಸಹಿತ ಸೂಪರ್ ಹಿಟ್ ಆಗಿ ಮೂಡಿ ಬಂದಿರುವಂಥ ಚಿತ್ರವಾಗಿದೆ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ 18ನೇ ಚಿತ್ರ ಸಂತು. ಈ ಚಿತ್ರವು ಸಹಿತ 2016ರಲ್ಲಿ ಬಿಡುಗಡೆಗೊಂಡುತ್ತದೆ. ಈ ಚಿತ್ರದ ಬಜೆಟ್ 20 ಕೋಟಿ ಆದರೆ ಟೋಟಲ್ ಕಲೆಕ್ಷನ್ 51 ಕೋಟಿ ಆಗಿದೆ. ಈ ಚಿತ್ರವು ಸಹಿತ ಹಿಟ್ ಆಗಿ ಮೂಡಿ ಬಂದಿರುತ್ತದೆ.
ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ 19ನೇ ಚಿತ್ರ KGF ಚಾಪ್ಟರ್ 1. ಈ ಚಿತ್ರವು ಸಹಿತ 2018ರಲ್ಲಿ ಬಿಡುಗಡೆಗೊಂಡಿತು. ಈ ಚಿತ್ರದ ಟೋಟಲ್ ಬಜೆಟ್ 80 ಕೋಟಿ. ಆದರೆ ಈ ಚಿತ್ರದ ಟೋಟಲ್ ಕಲೆಕ್ಷನ್ ಬರೋಬ್ಬರಿ 238 ಕೋಟಿ ಕಲೆಕ್ಷನ್ ಮಾಡಿದೆ. ಇದು ಸಹಿತ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ 20ನೇ ಚಿತ್ರ KGF ಚಾಪ್ಟರ್ 2. ಇದು 2022ರಲ್ಲಿ ಬಿಡುಗಡೆಗೊಂಡು ಈ ಚಿತ್ರದ ಟೋಟಲ್ ಬಜೆಟ್ 100 ಕೋಟಿ. ಆದರೆ ಈ ಚಿತ್ರದ ಟೋಟಲ್ ಕಲೆಕ್ಷನ್ ಬರೋಬ್ಬರಿ 1235 ಕೋಟಿ ಆಗಿದೆ. ಈ ಚಿತ್ರವು ಸಹಿತ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಮೂಡಿ ಬಂದಿರುವಂಥ ಚಿತ್ರ. ಇದಿಷ್ಟು ಸ್ನೇಹಿತರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಆಲ್ ಮೂವೀಸ್ ಹಿಟ್ ಆ್ಯಂಡ್ ಫ್ಲಾಪ್ ಆ್ಯಂಡ್ ಯಾವ ವರ್ಷದಲ್ಲಿ ಬಿಡುಗಡೆಗೊಂಡಿತು. ರಾಕಿಂಗ್ ಸ್ಟಾರ್ ಯಶ್ ಅವರ 20 ಚಿತ್ರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳಿ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.